ಕುಂಭರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಕುಂಭರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಶುಕ್ರ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯನು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಕುಂಭ ರಾಶಿಯವರೆಗೆ ಮುಖ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹ ಸಂಚಾರ ಸಾಕಷ್ಟು ತೊಂದರೆಯನ್ನು ನಿಮಗೆ ಉಂಟು ಮಾಡಿದೆ. ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ. ರಾಹುವಿನ ಜೊತೆಯಲ್ಲಿ ಕುಜ, ಸೂರ್ಯ, ಬುಧನ ಸಂಚಾರ ಕೂಡ ನಡೀತು. ಏಪ್ರಿಲ್ ತಿಂಗಳಿನಲ್ಲಿ ದ್ವಿತೀಯ ಸ್ಥಾನದಲ್ಲಿ ಶನಿಯ ಜೊತೆ ಶನಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಒಟ್ಟಿಗೆ ಸೂರ್ಯ, ಕುಜ ಮತ್ತು ಬುಧನ ಸಂಚಾರ ನಡೀತು. ಈ ಮೇ 11ನೇ ತಾರೀಕಿನ ತನಕನೂ ಕೂಡ ಕುಜ 2ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ನೋಡಿ, ಸಾಕಷ್ಟು ಗೊಂದಲಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಅಂದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ. ಇದರ ಜೊತೆಯಲ್ಲಿ ಕುಟುಂಬದಲ್ಲಿ ಸಾಕಷ್ಟು ಒತ್ತಡಗಳು, ಹಣದ ಖರ್ಚುಗಳು, ಜಾಸ್ತಿ ಖರ್ಚು, ದುಂದು ವೆಚ್ಚ ಅಂತ ಕರಿತೀವಿ. ಹಾಗೆಯೇ ಕುಟುಂಬದಲ್ಲಿ ಮನಸ್ಪರ್ಧೆಗಳು, ಸರಿಯಾದ ಸಮಯಕ್ಕೆ ಭೋಜನ ಮಾಡದೇ ಇರ್ತಕ್ಕಂಥದ್ದು, ಕುಟುಂಬದಲ್ಲಿ ಏನಾದರೂ ಒಂದು ಸಂಘಟನೆಗಳು ನಡೆದ್ಬಿಟ್ಟು ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಸರ ತರಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕುಟುಂಬದ ವ್ಯಕ್ತಿಗಳ ಒಂದು ವಿಚಾರದಲ್ಲಿ ಯಾವುದೋ ಒಂದು ದುಃಖದ ವಾರ್ತೆಗಳನ್ನು ಕೇಳಿರ್ತಕ್ಕಂಥದ್ದು. ಈ ಥರ ಏನಾದರೂ ಒಂದು ನಿಮಗೆ ಗುರುಬಲ ಇದ್ದರೂ ಕೂಡ ಜನ್ಮರಾಶಿಯಲ್ಲಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಈ ಒಂದು ಪಾಪಗ್ರಹಗಳ ಸಂಚಾರ ನಡೀತಾ ಇದ್ದಿದ್ದರಿಂದ ಸಾಕಷ್ಟು ಸ್ವಲ್ಪ ಸಮಸ್ಯೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಈ ಮೇ ತಿಂಗಳಿನಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಆಗುತ್ತಾ, ಸ್ವಲ್ಪ ಪರವಾಗಿಲ್ವಾ ಅಂತ ನೋಡೋದೇ ಆದರೆ, ಮೇ ತಿಂಗಳಿನಲ್ಲಿ 2ನೇ ವಾರದಿಂದ ಅಂದರೆ ಮೇ 11ನೇ ತಾರೀಕಿನ ನಂತರ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ಸೂರ್ಯನ ಬಲ ಇದೆ, ಕುಜನ ಬಲ ಬರ್ತಾ ಇದೆ, ಸಂಪೂರ್ಣವಾಗಿರ್ತಕ್ಕಂತಹ ಶುಕ್ರನ ಬಲ, ಬುಧನ ಬಲ. ಸೊ ನಿಮಗೆ ಇಷ್ಟು ಗ್ರಹಗಳ ಒಂದು ಬಲ ಸಿಗ್ತಾ ಇದೆ ಈ ತಿಂಗಳಿನಲ್ಲಿ. ಅಂದರೆ ಬುಧ, ಶುಕ್ರ, ಸೂರ್ಯ, ಕುಜ ಮತ್ತು ಗುರುಬಲ ಕೂಡ ಇರ್ತಕ್ಕಂಥದ್ದು. ನೋಡಿ, ಈ ತಿಂಗಳಿನಲ್ಲಿ ಮೊದಲ 11 ದಿನಗಳ ಕಾಲ ಸ್ವಲ್ಪ ಚಿಕ್ಕ ಪುಟ್ಟ ಟೆನ್ಷನ್ಸು, ಒತ್ತಡಗಳು ಇದ್ದರೂ ಕೂಡ ಈ ಶುಕ್ರನ ಬಲ ಇದೆ ನಿಮಗೆ. ಈ ದ್ವಿತೀಯ ಸ್ಥಾನದಲ್ಲಿ ಶನಿಯ ಜೊತೆ ಕುಜನ ಸಂಚಾರ ನಡೀತಾ ಇರಬೇಕಾಗಿರ್ತಕ್ಕಂತಹ ಸಮಯದಲ್ಲೇ ಶುಕ್ರ ನಿಮಗೆ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ, ಮಾತೃಸ್ಥಾನ. ಚತುರ್ಥಾಧಿಪತಿ ಶುಕ್ರ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ಖುಷಿ ಕೊಡ್ತಕ್ಕಂತಹ ಸಂಘಟನೆಗಳು ನಡೀತಕ್ಕಂಥದ್ದು. ವಾಹನ ಖರೀದಿ ಆಗಿರ್ಬೋದು, ಅಥವಾ ಗೃಹ ಒಂದು ಬದಲಾವಣೆ ಆಗಿರ್ಬೋದು, ಗೃಹದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರಬಹುದು, ಮನಸ್ಸಿಗೆ ಒಂದು ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ನೋಡ್ತಕ್ಕಂಥದ್ದಾಗಿರಬಹುದು. ಮತ್ತು ಆಮೇಲೆ ಉದ್ಯೋಗದಲ್ಲಿ ಯಾರೆಲ್ಲ ನೀವು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ, ಆ ಒಂದು ಏರಿಳಿತಗಳನ್ನು ಕಡಿಮೆ ಮಾಡ್ತಕ್ಕಂತಹ ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ಉದ್ಯೋಗದಲ್ಲಿ ಸಾಕಷ್ಟು ಮನಃಶಾಂತಿಯಾಗಿ ಕೆಲಸ ಮಾಡ್ಕೊತಾ ಹೋಗ್ತೀರಾ ಈ ತಿಂಗಳಿನಲ್ಲಿ. ಮೊದಲ 11 ದಿನಗಳು ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾದ್ರೂ ಕೂಡ ಮೇ 11ನೇ ತಾರೀಕಿನ ನಂತರ ಸಾಕಷ್ಟು ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಒಂದು ಕ್ಷಣಗಳನ್ನು ನೀವು ನೋಡ್ತಾ ಹೋಗ್ತೀರಾ. ತಿಂಗಳ ಅಂತ್ಯದವರೆಗೂ ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಒಂದು ಪ್ರಶಾಂತವಾಗಿರ್ತೀರಾ, ಯಾವುದೇ ಟೆನ್ಷನ್ ಇರೋದಿಲ್ಲ, ಒಂದು ಸುಖವಾಗಿ ಇರ್ತಕ್ಕಂಥದ್ದಾಗಿರ್ಬೋದು. ಪ್ರಯಾಣಗಳನ್ನು ಮಾಡ್ತೀರಾ, ಒಂದು ಸುಖವಾಗಿರ್ತಕ್ಕಂತಹ ಪ್ರಯಾಣಗಳನ್ನು ಮಾಡ್ತಾ ಹೋಗ್ತೀರಾ. ಮತ್ತು ಆಮೇಲೆ ಬರಬೇಕಾಗಿರೋ ಹಣ ಏನಾದರೂ ನಿಮಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅದು ಈ ಸಮಯದಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಯಾಕೆಂದರೆ ಈ ಮೇ 14ನೇ ತಾರೀಕಿನ ನಂತರ ಶುಕ್ರ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಗುರು ಮತ್ತು ಶುಕ್ರ ಇಬ್ಬರು ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ಸಂಗತಿ. ವ್ಯಾಪಾರದಲ್ಲಿ ಅಭಿವೃದ್ಧಿ, ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಸಿಗ್ತಕ್ಕಂಥದ್ದು. ನೀವೇನು ಅಂದ್ಕೊತಾ ಇದ್ದೀರಾ, ಅದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಒಂದು ಪ್ರಯಾಣ ವಿಚಾರ ಆಗಿರ್ಬೋದು, ನೀವು ಅಂದ್ಕೊಂಡಿರ್ತಕ್ಕಂತಹ ಏನೇ ಯಾವುದೇ ಒಂದು ಕೆಲಸ ಆಗಿದ್ದರೂ ಕೂಡ ಅದರಲ್ಲಿ ನಿಮಗೆ ಸಫಲತೆ ಸಿಗ್ತಾ ಹೋಗುತ್ತೆ, ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಪ್ರಶಾಂತವಾಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ. ಒಂದು ಪ್ರೀತಿ ಪಾತ್ರರ ಜೊತೆ ಒಂದು ಒಳ್ಳೆಯ ಮಧುರವಾಗಿರ್ತಕ್ಕಂತಹ ಕ್ಷಣಗಳನ್ನು ಕಳೀತಾ ಹೋಗ್ತೀರಾ.
ಮತ್ತು ಆಮೇಲೆ ಹಳೆಯ ಮಿತ್ರರ ಭೇಟಿಗಳನ್ನು ಕೂಡ ನೀವು ಮಾಡೋದಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ. ಯಾವುದಾದ್ರು ಹಳೆಯ ಮಿತ್ರರು ನಿಮಗಿದ್ದರೆ ಸಡನ್ನಾಗಿ ಅವ್ರು ಸಿಗ್ತಕ್ಕಂಥದ್ದು, ಅವ್ರ ಜೊತೆ ಮಾತನಾಡ್ತಕ್ಕಂಥದ್ದು, ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ತಕ್ಕಂತಹ ಘಟನೆಗಳು ನಿಮಗೆ ನಡೀತಕ್ಕಂಥದ್ದು. ಆಮೇಲೆ ಪ್ರೀತಿ ಪ್ರೇಮದಲ್ಲಿ ಯಾರೆಲ್ಲ ಇದ್ದೀರಾ, ಲವ್ ಮ್ಯಾರೇಜು ಅದರಲ್ಲಿರ್ತಕ್ಕಂಥವ್ರಿಗೆ ಮದುವೆ ಆಗುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹಾಗೆಯೇ ಕಂಕಣ ಭಾಗ್ಯಕ್ಕೋಸ್ಕರ ಯಾರೆಲ್ಲ ನೀವು ಅರೇಂಜ್ ಮ್ಯಾರೇಜ್ ಹುಡುಕಾಟದಲ್ಲಿ ಇರ್ತೀರಾ, ಸೊ ಅವರಿಗೆಲ್ಲ ಮದುವೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಕುಟುಂಬದಲ್ಲಿ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ಅದು ಏನು ಖರ್ಚುಗಳು ಜಾಸ್ತಿ ನೀವು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು, ಏನೆಲ್ಲ ನೀವು ನೋವನ್ನು ನೋಡ್ತಾ ಬರ್ತಾ ಇದ್ದೀರಾ ಅದೆಲ್ಲನೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂತಹ ಗೊಂದಲಗಳು, ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು. ಅನಾವಶ್ಯಕವಾಗಿ ಏನು ಖರ್ಚುಗಳು ಮಾಡ್ತಾ ಇದ್ದರೆ ಅದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು. ಸಾಕಷ್ಟು ಹಣದ ವಿಚಾರದಲ್ಲಿ ನಿಮಗೆ ಪಾಸಿಟಿವ್ ಸೈನ್ ನಿಮಗೆ ಸಿಗ್ತಕ್ಕಂಥದ್ದು. ಈ ತರಹದ ಒಂದು ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರು. ಈ ತಿಂಗಳಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು. ಗಂಡ ಹೆಂಡತಿರಲ್ಲೂ ಕೂಡ ಪರಸ್ಪರ ಅನ್ಯೂನ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ನೀವು ಮಾಡ್ತಕ್ಕಂತಹ ಪ್ರತಿ ಕೆಲಸದಲ್ಲೂ ಕೂಡ ರೆಕಗ್ನೈಸೇಷನ್ ಸಿಗ್ತಕ್ಕಂಥದ್ದು, ಅಂದರೆ ಒಂದು ಗುರುತಿಸ್ಕೊಳ್ತಕ್ಕಂಥದ್ದು. ಯಾವುದೇ ಒಂದು ವ್ಯಕ್ತಿಗೆ ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ಗಂಡ ಹೆಂಡತಿ ವಿಚಾರದಲ್ಲಾಗಿರ್ಬೋದು, ಅವರಿಗೆ ಒಂದು ಗುರುತು ಅನ್ನೋದು ಸಿಗಬೇಕು, ರೆಕಗ್ನೈಸೇಷನ್ ಅನ್ನೋದು ಸಿಗಬೇಕು ಮಾಡ್ತಕ್ಕಂತಹ ಕೆಲಸಕ್ಕೆ. ಅದು ಹೆಂಡತಿ ಆಗಿರಲಿ ಗಂಡ ಆಗಿರಲಿ, ನಾನೆಲ್ಲ ಮನೆಗೆ ತಂದು ಹಾಕ್ತಾ ಇದ್ದೀನಿ, ನನ್ನ ಹೆಂಡತಿ ಏನು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಕರೆಕ್ಟಾಗಿ, ಅಥವಾ ಗಂಡ ಅಥವಾ ನನ್ನ ಅಂದರೆ ಹೆಂಡತಿ ಅಂದ್ಕೊತಾ ಇರ್ಬೋದು, ನಾನು ಎಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡಿದ್ರು ಕೂಡ ನನ್ನ ಗಂಡ ನನಗೇನು ಒಂದು ರೆಕಗ್ನೈಸೇಷನ್ ಕೊಡ್ತಾ ಇಲ್ಲ, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ನಾನು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಕೂಡ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ. ಈ ತರಹದ ಒಂದು ಏನು ಅನುಭವಿಸ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ತಿಂಗಳಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಗ್ತಾ ಹೋಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಗೆ ರೆಕಗ್ನೈಸೇಷನ್ ಸಿಗ್ತಕ್ಕಂಥದ್ದು ತುಂಬ ಸಂತೋಷಕರವಾಗಿರ್ತಕ್ಕಂತಹ ಒಂದು ಒಂದು ವಿಷಯ ಅಂತ ಹೇಳ್ಬೋದು, ಅಥವಾ ಸಮಯ ಅಂತನಾದ್ರೂ ಹೇಳಬಹುದು. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಸಕ್ಸಸ್ ಅನ್ನೋದು ಈ ತಿಂಗಳಿನಲ್ಲಿ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೀವು ಮುಂದುವರಿತಾ ಹೋಗ್ತೀರಾ. ಯಾವುದೇ ಒತ್ತಡಗಳು ಇರೋದಿಲ್ಲ. ಮೇ 11ನೇ ತಾರೀಕಿನ ನಂತರ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಿದ್ದೀರಾ, ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು. ಹೊಸದಾಗಿ ವ್ಯಾಪಾರ ಮಾಡಬೇಕಂತ ಅಂದ್ಕೊಂಡಿರೋರಿಗೆ ಅಥವಾ ವ್ಯಾಪಾರ ವಿಸ್ತರಣೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಸಾಕಷ್ಟು ಉತ್ತಮವಾದ ಸಮಯ ಇದಾಗಿರುತ್ತೆ. ನೀವು ಮಾರ್ಚ್ ಏಪ್ರಿಲಲ್ಲಿ ಏನು ನೀವು ಅಂದ್ಕೊಂಡು ಕೆಲಸಗಳು ಆಗದೆ ಅವೆಲ್ಲ ಮುಂದಕ್ಕೆ ಬಂದಿದೆಯಲ್ಲ, ಅದು ಈಗ ನೆರವೇರುತ್ತೆ. ಈ ಮೇ ತಿಂಗಳಿನಲ್ಲಿ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಸಮಯ ಈ ಮೇ ತಿಂಗಳಿನಲ್ಲಿ. ಈ ಕುಂಭರಾಶಿಯವರು ತಪ್ಪದೆ ನೋಡಿ ಏನು ಮಾಡಿದರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋದಾದರೆ, ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾ ಬನ್ನಿ. ವಿಷ್ಣು ಸಹಸ್ರನಾಮ ಮಾಡ್ತಕ್ಕಂಥದ್ದು, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದಾಗಿರ್ಬೋದು, ಮಹಾಲಕ್ಷ್ಮಿ ಜಪವನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಹತ್ತಿರದ ತುಮಕೂರು ಹತ್ರ ಇರ್ತಕ್ಕಂತಹ ಗೊರವನಹಳ್ಳಿ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಮತ್ತಷ್ಟು ನಿಮಗೆ ಶುಭ ಫಲಿತಾಂಶಗಳನ್ನು ಕೊಡ್ತಾ ಹೋಗುತ್ತೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಇನ್ನು ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.